ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಆನಂದ್ ಮಾತಾಡ್ತಾ ಇರೋದು. ವಾರ್ 2 ಮೂವಿ ಬಗ್ಗೆ ರಿವ್ಯೂ ಕೊಡೋಣ ಅಂತ ಮಾಡಿದ್ದೀನಿ. ಅಷ್ಟಕ್ಕೂ ಆ ವಾರ್ 2 ಮೂವಿ ಹಿಟ್ಟ ಪಟ್ಟ ಏನಾಗಿದೆ ಅಂತ ನೋಡ್ತಾ ಹೋಗೋಣ. ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ, ಅರ್ಧಂಬರ್ಧ ನೋಡಿದ್ರೆ ಗೊತ್ತಾಗಲ್ಲ. ಪೂರ್ತಿ ನೋಡ್ತಾ ಹೋಗಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ನೆಗೆಟಿವ್ ಕಾಮೆಂಟ್ಸ್ ರಿವ್ಯೂಸ್ ಕೊಡ್ತಾ ಇದ್ದಾರೆ ವಾರ್ 2 ಬಗ್ಗೆ. ಸಿನಿಮಾ ನಾನು 100% ಹೇಳ್ತಾ ಇದ್ದೀನಿ, ಪಕ್ಕಾ ಪೈಸಾ ವಸೂಲ್ ಮೂವಿ, 100% ನೋಡ್ಬೋದು, ಪಕ್ಕಾ ಸೂಪರ್ ಹಿಟ್ ಮೂವಿ. ಅದರ ಬಗ್ಗೆ ಬೋಟಲ್ಲಿ ಆ್ಯಕ್ಷನ್ ಸೀನ್ಸ್ ಆಗಿರ್ಬೋದು, ಟ್ರೈನ್ ಆ್ಯಕ್ಷನ್ ಸೀನ್ಸ್ ಆಗಿರ್ಬೋದು, ಮತ್ತು ಆಮೇಲೆ ಲ್ಯಾಂಡಲ್ಲಿ ಐಸಲ್ಲಿ ಫೈಟ್ ಮಾಡೋದಾಗಿರ್ಬೋದು, ಮತ್ತು ಆಮೇಲೆ ಋತಿಕ್ ರೋಷನ್ ಆ್ಯಕ್ಷನ್ ಸೀನ್ಸ್ ಆಗಿರ್ಬೋದು, ಜೂನಿಯರ್ NTR ಅವರಾಗಿರ್ಬೋದು, ಗನ್ ಹಿಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಒಂದೊಂದು ಸೀನು ಒಂದೊಂದಕ್ಕೂ ಒಂದೊಂದು ಅಲ್ಟಿಮೇಟ್ ಸೀನ್ಗಳು. ಒಬ್ರಿಗೊಬ್ರು ಪೈಪೋಟಿ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ. ಅಷ್ಟೊಂದು ಸೂಪರ್ ಆಗಿದೆ. ಯಾಕಂದ್ರೆ ನೀವು ನೋಡಿದ್ರೇನ ಥಿಯೇಟ್ರಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಮೂವಿ ಬಗ್ಗೆ ನಾನು ಪೂರ್ತಿ ಹೇಳ್ತಾ ಹೋಗ್ತೀನಿ. ಕತೆ ಬಂದ್ಬಿಟ್ಟು ಶ್ರೀಲಂಕಾ, ರಷ್ಯಾ, ಇಂಡಿಯಾ, ಬಾಂಗ್ಲಾದೇಶ, ಮಯನ್ಮಾರ, ಪಾಕಿಸ್ತಾನ, ಚೀನಾ ಇವೆಲ್ಲ ದೇಶಗಳು ಏನ್ ಮಾಡಿರ್ತಾವ ಅಂದ್ರೆ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇರ್ತವೆ. ಇದಕ್ಕೆ ಒಬ್ಬ ಹೆಡ್ ಅನ್ನೋನು ಇರ್ತಾನೆ. ಆ ಹೆಡ್ ಹೆಸರೇ ಕಲಿ ಅಂತ. ಆ ಕಲಿ ಈ ಇಂಡಿಯಾನ ಕಂಟ್ರೋಲ್ ತಗೋಬೇಕು, ಎಲ್ಲ ದೇಶಗಳನ್ನ ತನ್ನ ಕಂಟ್ರೋಲ್ ತಗೋಬೇಕು ಅನ್ನೋದ್ರಿಂದ ಮಖ ಮಾತ್ರ ಕಾಣಂಗಿಲ್ಲ. ಈ ಕಬೀರ್ ಅನ್ನೋ ಹೆಸರಿನಲ್ಲಿ ಮುಖವಾಡವನ್ನು ಧರಿಸಿ ಅವನು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಇದೇ ಪ್ರೊಸೆಸ್ ಅಲ್ಲಿ ಲೂಥ್ರಾ ಅನ್ನೋ ಆಫೀಸರ್ನ ಸಾಯಿಸ್ತಾರೆ. ಲೂಥ್ರಾ ಅನ್ನೋ ಆಫೀಸರ್ ಮಿಲಿಟರಿ ಫೋರ್ಸ್ ಕಮಾಂಡರ್ ಆಗಿರ್ತಾರೆ. ಮಿಲಿಟರಿ ಫೋರ್ಸ್ ಅಲ್ಲಿ ಚೀಫ್ ಜನರಲ್ ಆಗಿರ್ತಾರೆ. ಅವರು ತಯಾರು ಮಾಡಿದ್ದು ಯಾರನ್ನಪ್ಪ ಅಂದ್ರೆ ಈ ಕಬೀರ್ ಅನ್ನೋ ವ್ಯಕ್ತಿ ತಯಾರು ಮಾಡ್ತಾರೆ. ಅಂದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಆಮೇಲೆ ಗೊತ್ತಾಗುತ್ತೆ, ಅದು ಫಸ್ಟ್ ಗೊತ್ತಾಗಲ್ಲ. ಒಂದೊಂದು ಸೀನ್ ಅಂತೂ ಒಂದೊಂದು ಅಲ್ಟಿಮೇಟ್ ಕಣ್ರಿ, ಅಲ್ಟಿಮೇಟ್ ಪಕ್ಕ ಪೈಸಾ ವಸೂಲ್ ಮೂವಿನೇ. ಸ್ಟಾರ್ಟಿಂಗ್ ಸೀನ್ ಅಂತೂ ಆ ತೋಳಗಳ ಜೊತೆ ಋತಿಕ್ ರೋಷನ್ ಅವ್ರು ತೋರಿಸೋದು, ಆ ಆಕ್ಷನ್ ಸೀನ್ಸು, ಆ ಫುಲ್ಲು ಥರ ವಾರ್ ಮೂಮೆಂಟಲ್ಲಿ ಬರೋದು, ಆ ಗಾಯಗಳು, ಆಮೇಲೆ ಆ ಕತ್ತಿ ಹಿಡ್ಕೊಂಡು ಫೈಟ್ ಮಾಡೋದಿದೆಯಲ್ಲ, ಬಾಬಾ ನಾವತ್ತೆ. ಇನ್ನೊಂದೇನಂದ್ರೆ ಬರ್ತಡೇ ದಿನ 75ನೇ ಬರ್ತಡೇಗೆ ಗಿಫ್ಟ್ ಬೇಕಂತ ಹೇಳ್ತಾರೆ. ಯಾಕಂದ್ರೆ ಇವನು ಸಾಯಿಸಿರಿ ಅಂತ. ಆ ಬರ್ತಡೇ ದಿನನೇ ಡೆತ್ ಡೇ ಮಾಡಿಬಿಡ್ತಾರೆ. ಯಾರು? ಋತಿಕ್ ರೋಷನ್ ಅವರು, ಕಬೀರ್. ಅದಂತರೂ ಬ್ರಿಡ್ಜ್ ಇರ್ತೈತಿ, ಸೇತುವೆ ಇರ್ತೈತಿ, ಬ್ರಿಡ್ಜ್. ಆ ಸೇತುವೆ ಮೇಲಿಂದ ಹೆಲಿಕಾಪ್ಟರ್ ಹತ್ರನೇ ಹೋಗಿ ಅದ್ರ ಮೇಲೆ ಜಂಪ್ ಮಾಡಿ ಗುಂಡು ತಗೊಂಡು ಡೈರೆಕ್ಟಾಗಿ ಹೊಡೆಯೋದಿದೆಯಲ್ಲ, ಸೂಪರ್ ಸೀನ್ ಅಂತಾನೆ ಹೇಳ್ಬೋದು. ಅದು ಹಾಗೆ ಇಲ್ಲಿ ಕೈರಾ ಅಡ್ವಾಣಿ ಅವರು ವಿಂಗ್ ಕಮಾಂಡರ್ ಆಗಿ ಕೆಲಸ ಮಾಡಿದ್ದಾರೆ. ಹೋದ್ರೆ ಲೂಥ್ರಾ ಅನ್ನೋ ವ್ಯಕ್ತಿಗೆ ಇವ್ರು ಸಿಗೋಕಿನ ಮುಂಚೆ ಇವರಿಬ್ಬರು ಸ್ಲಮ್ ಅಲ್ಲಿ ಇರ್ತಾರೆ. ಇವರಿಬ್ಬರನ್ನ ಸಕ್ರಮವಾಗಿ ಯಾರೋ ಇವ್ರಿಗೆ ಆಗದೆ ಇರೋರು, ಇವ್ರನ್ನ ಒಂಥರ ಲೇಬರ್ಸ್ ಆಗಿ, ಇವ್ರನ್ನ ಒಂಥರ ಅವ್ರ ಅಧೀನದಲ್ಲಿ ಇಟ್ಕೊಳ್ಳೋಕೆ ಇವ್ರು ದಿನ ಚಿತ್ರಹಿಂಸೆ ಕೊಡ್ತಿರ್ತಾರೆ. ಯಾರಿಗೆ? ಕಬೀರ್ ಅನ್ನೋ ವ್ಯಕ್ತಿಗೆ, ಮತ್ತು ಆಮೇಲೆ ರಘು ಅನ್ನೋ ವ್ಯಕ್ತಿ, ವಿಕ್ರಮ್. ರಘು ಅನ್ನೋ ವ್ಯಕ್ತಿಗೆ, NTRಗೆ ಮತ್ತು ಕಬೀರ್ ಅನ್ನೋ ವ್ಯಕ್ತಿಗೆ ದಿನ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಅದು ಒಂದಿನ ನೋಡೋಕ್ಕಾಗ್ಲಾರ್ದೆ ಒಂದಿನ ಫೈಟ್ ಮಾಡಿ ಸ್ಲಮ್ಮಲ್ಲಿ, ಅಲ್ಲಿಂದ ರಘು ಮತ್ತು ಕಬೀರ್, ಕಬು ಇಬ್ಬರೇ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದಿ ಅಲ್ಲಿಂದ ಕದಿಯೋಕ್ಕೆ ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಳ್ತನ ಸ್ಟಾರ್ಟ್ ಮಾಡಿದಾಗ ಸಣ್ಣ ಪುಟ್ಟ ಕಳ್ತನ ಮಾಡ್ಕೊತ ಒಂದು ಅಂಗಡಿಲಿ ಸಾಮಾನುಗಳನ್ನ ಕಳ್ತನ ಮಾಡ್ತಾರೆ, ಕದೀತಾರೆ. ಆ ಕದ್ದಾಗ ಯಾರು ಸಿಕ್ಕಿಬಿಡ್ತಾರೆ? ಕಬೀರ್ ಸಿಕ್ಬಿಡ್ತಾನೆ. ಕಬೀರ್ ಸಿಕ್ಬಿಟ್ಟಿದಾಗ ರಘು ಓಡೋದಾಗ ಲಾಸ್ಟ್ಗೆ ಮತ್ತೆ ನೀನು ಬಿಟ್ಟು ಸಿಕ್ಕರೆ ಇಬ್ಬರು ಸಿಕ್ಬಿಡೋಣ, ನಾನು ಬಿಟ್ಟು ಬೇರೆ ಕಡೆ ಹೋಗಲ್ಲ ಅಂತೇಳಿ ಆಮೇಲೆ ಕಬೀರ್ ಕೂಡ ರಘು ಕೂಡ ಸಿಗ್ತಾನೆ. ಅಂದರೆ ಇಬ್ಬರು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆವಾಗ ಅವರಿಬ್ಬರಿಗೂ ಚೈಲ್ಡ್ ಕಾರಾಗೃಹ, ಅಂದರೆ ಮಕ್ಕಳ ಕಾರಾಗೃಹ ಇರುವಂಥ ಒಂದು ಜೈಲಲ್ಲಿ ಹಾಕ್ತಾರೆ. ಅವಾಗ ಜೈಲಲ್ಲಿ ಹಾಕಿದಾಗ ಅವಾಗ ಸಿಕ್ಕಿರೋದೇ ಲೂಥ್ರಾ ಸರ್ ಸಿಕ್ಕಿದ್ಮೇಲೆ ಅವ್ರನ್ನ ಬದಲಾವಣೆ ಆಗಕ್ಕೆ ಒಂದು ಅವಕಾಶ ಕೊಡ್ತಾರೆ. ಇಲ್ಲಿಂದ ನೀವು ಎಸ್ಕೇಪ್ ಆಗಿ ಮತ್ತೆ ಕಳ್ರೆ ಆಗ್ತೀರಾ, ಇದನ್ನು ಸಿಕ್ಕಿರುವಂಥ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಒಂದು ಒಳ್ಳೆ ಮಿಲಿಟರಿ ಪೋಸ್ಟ್ ಆಗ್ತೀರಾ, ಇಲ್ಲ ಬದಲಾವಣೆ ಆಗೋಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅದನ್ನೇ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಯಾರು? ಕಬೀರ್, ಋತಿಕ್ ರೋಷನ್, ಮತ್ತು ಇನ್ನೊಬ್ಬರು ಹೆಸರು ಬರುತ್ತೆ. ಆದರೆ ರಘು ಎಲ್ಲ ಟೆಸ್ಟಲ್ಲಿ ಪಾಸ್ ಆಗ್ತಾನೆ, ಜಂಪಿಂಗು ಇವೆಲ್ಲ. ಆದರೂ ಕೂಡ ರಘುಗೆ ಅವಕಾಶ ಕೊಡಲ್ಲ. ಯಾಕಂದರೆ ಇಲ್ಲಿ ದಯೆ, ಕರುಣೆ, ಅನುಕಂಪ ಜೊತೆಗೆ ಒಂದು ಶಿಸ್ತು ಅವೆಲ್ಲ ಇರ್ತವೆ, ಡಿಸಿಪ್ಲಿನು, ಮತ್ತು ಆಮೇಲೆ ಶತ್ರುಗೆ ಎದೆ ಕೊಟ್ಟು ಹೋರಾಡೋದು ಪ್ರತಿಯೊಂದು ಇರ್ತವೆ. ಅದರಲ್ಲಿ ಫೇಲ್ ಆಗಿಬಿಡ್ತಾನೆ ಯಾರು? ರಘು. ಆ ಟೈಮಲ್ಲಿ ರಘು ಬಾ ಅಂತ ಕರೀತಾನೆ, ಕಳ್ತನ ಮಾಡೋಣ, ನಾವು ಅದೇ ಲೈಫ್ ಜೀವನ ಮಾಡೋಣ ಅಂತೇಳಿ ಕಬೀರ್ಗೆ. ಕಬೀರ್ ಬರಲ್ಲ. ಆಮೇಲೆ ಅಲ್ಲಿಂದ ಜಂಪ್ ಆಗ್ತಾನೆ ಯಾರು? ರಘು ಜಂಪ್ ಆಗಿ, ನೀನು ಬಂದರೆ ಬಾ, ಇಲ್ಲ ನಾನು ಹೋಗ್ತೀನಿ, ನೀನು ಮೊದಲೇ ಕೇಳಿದ್ದೆ ನಿನಗೆ ನೋಡ್ಕೊಳ್ಳೋದಿದ್ರೆ ನಿನ್ನ ಲೈಫ್ ನೋಡ್ಕೊ ಅಂತ. ಆದರೆ ಇವಾಗ ಈ ಥರ ಮಾಡ್ತಾ ಇದೆಯಾ ನೀನು ಅಂತೇಳಿ ಅವನು
ರಘು ಹೋಗ್ಬಿಡ್ತಾನೆ, ಅವ್ನು ಕಳ್ತನ ಆಗ್ತಾನೆ. ಬಟ್ ಹೆಂಗೆ ಪೊಲೀಸ್ ಆಫೀಸರ್ ಆಗ್ತಾನೋ ಗೊತ್ತಿಲ್ಲ, ಒಟ್ಟು ಆಗ್ತಾನೆ, ಪೊಲೀಸ್ ಆಫೀಸರ್ ಆಗ್ತಾನೆ. ಆಮೇಲೆ ಕಟ್ ಮಾಡಿದ್ರೆ ಅದು ಇಲ್ಲಿಂದ ಮೇನ್ ಕತೆ ಸ್ಟಾರ್ಟ್ ಆಗೋದು. ಬಟ್ ಇದು ನಡಬರ್ಕ ತೊಗೊಳ್ತಾರೆ. ಬಟ್ ಮೇನ್ ಸ್ಟಾರ್ಟ್ ಆಗೋದೇ ಆ್ಯಕ್ಚುಲಿ ಇಲ್ಲಿಂದ ಅಂತ ನಾವು ಆಮೇಲೆ ಕಬೀರು ಆ ವ್ಯಕ್ತಿನ ಸಾಯಿಸಿದ ಮೇಲೆ ಹಿಡಿಯೋಕ್ಕೆ ಒಬ್ಬ ಆಫೀಸರ್ನ ನೇಮಕ ಮಾಡ್ತಾರೆ. ಅದೇ ಆಫೀಸರೇ ಈ ವಿಕ್ರಮ್ ಆಫೀಸ್ ಯಾರು? ರಘು. ಆ ರಘು ಸ್ಟಾರ್ಟಿಂಗ್ಗೆ ಬೋಟ್ ಒಳಗೆ ಶರ್ಟ್ ತೆಗೆದು ಅವ್ರ ಹತ್ರ ಇರುವಂಥ ಎಲ್ಲ ಐಟಮ್ಸ್ನ ತೆಗೆದು ಬೋಟ್ ಒಳಗೆ ಒಬ್ಬ ಧೀರನ ಥರ ಹೋಗಿ ಅಲ್ಲಿರುವಂಥ ಎಲ್ಲ ಕ್ರಿಮಿನಲ್ಸ್ಗಳನ್ನ ಒಬ್ಬನೇ ಹೋಗಿ ಸಾಯಿಸಿ ಗುಂಡು ಮುಖಾಂತರ ಆ ಬೋಟನ್ನೇ ಬ್ಲಾಸ್ಟ್ ಮಾಡಿ ಫೈಟ್ ಮಾಡಿ ಬರೋ ಸೀನ್ ಇದೆಯಲ್ಲ, ಅದಂತರೂ ಥಿಯೇಟ್ರಲ್ಲೇ ನೀವು ನೋಡ್ಬೇಕು. ಆ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ ಆ ಸೀನ್ ಅಂತ, ಅದ್ರೊಳಗೇನ ಎರಡು ಮಾತೇ ಇಲ್ಲ. ಆಮೇಲೆ NTR ಅವರು ಒಂದು ಡೈಲಾಗ್ ಹೇಳ್ತಾರೆ ಕಬಡ್ಡಿ ಹಿಡಿಯುವಂಥ ವಿಷಯದಲ್ಲಿ, ಸರ್ ಬಾಲ್ ನನ್ನ ಹತ್ರ ಇದ್ರೆ ನಾನು ಗೋಲ್ ಕಡೆ ಹೋಗ್ತೀನಿ, ನನ್ನ ಸುತ್ತಮುತ್ತ ಬೆಟರ್ ಪೊಸಿಷನ್ ಇದ್ರೆ ಐ ಪಾಸ್. ಅದೇ ಗೋಲ್ ನನ್ನ ಪಕ್ಕದಲ್ಲಿರುವಾಗ ಇನ್ನೊಬ್ಬನ ಸಲುವಾಗಿ ವೇಟ್ ಮಾಡೋಕ್ಕೆ ನನ್ನ ಕೈಲಾಗಲ್ಲ, ಅಂತ. ಅದನ್ನು ಸ್ವಲ್ಪ ಕಟ್ ಮಾಡಿದ್ರೆ ಕಬೀರ್ಗೆ ಒಬ್ಬಳು ಫ್ರೆಂಡ್ ಇರ್ತಾಳೆ, ಹೆಲ್ಪ್ ಮಾಡೋಳು. ಅವಳ ಮುಖಾಂತರ ಅವಾಗ ತನ್ನ ಕೆಲಸಗಳನ್ನ ಮಾಡ್ಕೊಳ್ತಿರ್ತಾನೆ. ಆ ಹುಡುಗಿನ ಬೇಟೆಯಾಗಕ್ಕೆ ಹೋಗ್ತಾನೆ. ಒಂದು ಫ್ರೆಂಡ್ ಇರ್ತಾಳೆ, ಅವಾಗ ಹೆಲ್ಪ್ ಮಾಡ್ತಿರ್ತಾಳೆ. ಅವಳ ಮೀಟ್ ಮಾಡೋಕ್ಕೆ ಫ್ಲವರಲ್ಲಿ ಒಂದು ವಾಕಿ ಟಾಕಿ ಅನ್ನೋ ಮೈಕ್ ಕೊಡ್ತಾರೆ. ಮೈಕ್ ಕೊಟ್ಟಾಗ ಅವ್ನು ಭೇಟಿಯಾಗಕ್ಕೆ ಹೋಗ್ತಾಳೆ ಆ ಹುಡುಗಿ ಹೋದಾಗ ಅದನ್ನು ಇನ್ವೆಸ್ಟಿಗೇಟರ್ CBI ಥರ CID ಥರ ಕಬೀರ್ ರಘು ಬರ್ತಾನೆ, ಅಂದರೆ ವಿಕ್ರಮ್ NTR ಬರ್ತಾರೆ ಆ ಟೈಮಲ್ಲಿ, ಜೂನಿಯರ್ NTR ಬಂದಾಗ ಆಮೇಲೆ ಮೆಲ್ಲಗೆ ಇವರ ಒಂದು ಟ್ರ್ಯಾಪ್ ಅಂತೇಳಿ ಯಾರೋ ಒಬ್ಬರು ತಿಳಿಸ್ತಾರೆ. ಯಾರಿಗೆ? ವಿಕ್ರಮ್ಗೆ ತಿಳಿಸಿದಾಗ ಅವಾಗ ಕೈರೆ ಅಡ್ವಾಣಿ ಪಟ್ಟ ಸಡನ್ಲಿ ಭೇಟಿ ಆಗ್ತಾರೆ. ಇವನು ತಪ್ಪಿಸ್ಕೊಂಡು ಹೋಗಕ್ಕೆ ನೋಡಿದಾಗ ಆ ವಿಷಯ ಕಬೀರ್ಗೆ ಗೊತ್ತಾಗುತ್ತೆ. ಕಬೀರ್ಗೆ ಯಾರೋ ತಿಳಿಸ್ತಾರೆ, CID ಥರ ತಿಳಿಸಿದಾಗ ಕಬೀರ್ ಏನೋ ಹಂಗೋ ಹಿಂಗೋ ತಪ್ಪಿಸ್ಕೊಳಕ್ಕೆ ನೋಡ್ತಾನೆ. ಆವಾಗ ತಪ್ಪಿಸ್ಕೊಳ್ಳೋಕೆ ನೋಡಿದ್ರು ಕೂಡ ಕೈರೆ ಅಡ್ವಾಣಿ ಭೇಟಿ ಆಗ್ತಾರೆ. ಕೈರೆ ಅಡ್ವಾಣಿ ಭೇಟಿಯಾಗಿ ನಮ್ಮ ತಾಯಿಯಿಂದ ನೀನು ಸಾಯಿಸಿದೆಯಾ ಇಲ್ಲ ಅಂತೇಳಿ ಅಲ್ಲೊಂದು ಫೈಟ್ ಇರ್ತೈತೆ ಕೈರೆ ಅಡ್ವಾಣಿ ಜೊತೆ. ಯಾರಿಗೆ? ಕಬೀರ್ಗೆ, ಋತಿಕ್ ರೋಷನ್ಗೆ ಫೈಟ್. ಅವರು ಕೂಡ ಯಾವುದಕ್ಕೂ ಕಡಿಮೆ ಅಲ್ಲ, ಅಸಲಿ ಫೈಟ್ ಮಾಡಿದ್ದಾರೆ. ಯಾರು? ಕೈರೆ ಅಡ್ವಾಣಿಗಳು ಫೈಟ್ ಸೂಪರಾಗಿ ಮಾಡಿದ್ದಾರೆ. ಆ ಫೈಟ್ ಮಾಡಿದ್ಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಜಿಗಿದು ಹೋಗಕ್ಕೆ ನೋಡ್ತಾನೆ. ಯಾರು? ಕಬೀರ್, ಋತಿಕ್ ರೋಷನ್. ಆಮೇಲೆ ರಘು ವಿಕ್ರಮನ ಇರ್ತಾನಲ್ಲ, ಜೂನಿಯರ್ NTR ರಿವರ್ಸ್ ಗೇರ್ ಒಂದು ಗಾಡಿ ತೊಗೊಂಡು ಬಂದು ಬರ್ತಾನೆ. ಹೇಳ್ತೀನಿ ಅಬ್ಬಾ, ಆ ಗಾಡಿ ತೊಗೊಂಡು ಬಂದು ರಿವರ್ಸ್ ಗೇರ ಫುಲ್ಲು ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಬಿಟ್ಟೆ ಬರೀ ರಿವರ್ಸ್. ಆ ದೊಡ್ಡ ಬಿಲ್ಡಿಂಗಲ್ಲಿ ಏನಿರ್ತಾವಲ್ಲ ಆ ಬಿಲ್ಡಿಂಗ್ ಸುತ್ತಮುತ್ತ ಫುಲ್ಲು ರಿವರ್ಸ್ ಗೇರ. ಹೊಡೆಯೋ ರೇಂಜ್ ನೋಡಿದ್ರೆ ಆ ಕಾರ್ ಆಕ್ಸಿಡೆಂಟ್ ಆಗುತ್ತಾ, ಈ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಅನ್ಕೋಬೇಕು ಎರಡರಲ್ಲಿ. ಆ ರೇಂಜ್ಗೆ ಈಗ ಜೂನಿಯರ್ NTR ಕಾರ್ ಓಡಿಸ್ತಾರೆ. ಆಮೇಲೆ ರಘು ಓಡಿಸಿದ್ಮೇಲೆ ವಿಕ್ರಮ್ ಓಡಿಸಿದ್ಮೇಲೆ ವಿಕ್ರಮ್ ಓಡಿಸಿದ್ಮೇಲೆ ಕಬೀರ್ ಹಿಂಗೋ ಮಾಡಿ ಅಲ್ಲಿಂದ ಲಾಸ್ಟ್ಗೆ ಒಂದು ಕಾರ್ ತೊಗೊಂಡ್ಬರ್ತಾರೆ. ಕಾರ್ ಕದಿಲೇಬೇಕು, ನೀನು ಕಾರ್ ಕದ್ರೆ ಮಾತ್ರ ನಾವು ಎಸ್ಕೇಪ್ ಆಗಕ್ಕೆ ಸಾಧ್ಯ ಅಂತಂದಾಗ ಆ ಹುಡುಗಿಗೆ ಹೇಳಿದಾಗ ಆ ಹುಡುಗಿ ಹಿಂಗೋ ಮಾಡಿ ಕಾರ್ ಕದೀತಾಳೆ. ಅಲ್ಲಿಂದ ಕಾರಿಂದ ಎಸ್ಕೇಪ್ ಆಗಕ್ಕೆ ನೋಡ್ತಾರೆ. ಹಾಗೆ ರಿವರ್ಸ್ ಗೇರ್ ತೊಗೊಂಬರ್ತಾರೆ, NTR ಇಲ್ಲಂಗಿಲ್ಲ. ಬಟ್ ರಿವರ್ಸ್ ಗೇರ್ ತೊಗೊಂಬರ್ತಾ ಆ ಕಾರ್ ಎಲ್ಲಿಗೆ ಹೋಗುತ್ತೆ ಅಂತ ಬ್ರಿಡ್ಜ್ ಕಡೆ ಹೋಗುತ್ತೆ. ಬ್ರಿಡ್ಜ್ ಕಡೆ ಹೋದಾಗ ಅವಾಗ ಆ ಕಡೆ ನೋಡಿದ್ರೆ ಪೊಲೀಸು, ಈ ಕಡೆ ನೋಡಿದ್ರು ಪೊಲೀಸು, ಬೇರೆ ದಾರಿನೇ ಇಲ್ಲ ಅಂತಂದಾಗ ಆ ಗಾಡಿ ತೊಗೊಂಡು ಹೊಡ್ಸಿ ಟ್ರೈನ್ ಮೇಲೆ ತೊಗೊಂಡೋಗ್ಬಿಡ್ತಾರೆ. ಯಾರು? ಕಬೀರನ್ನು ಟ್ರೈನ್ ಮೇಲೆ ತೊಗೊಂಡೋದಾಗ ಆ ಟ್ರೈನಿಂದ ಈ ಎಸ್ಕೇಪ್ ಆಗಲ್ಲ. ಆ ಟ್ರೈನಿಂದ ಬಿದ್ದು ಸಾಯಕ್ಕೆ ಆ ಹುಡುಗಿ ಆಗ್ತಿರ್ತೈತೆ. ಯಾಕಂದ್ರೆ ಕಾರ್ ಕೂಡ ಸರೆಕ್ಟಾಗಿ ಗ್ರಿಪ್ ಆಗಿ ನಿಂತಿರಲ್ಲ. ಕಾರ್ ಒಳಗೆ ಕಬೀರ್ ಕುಂತಿರ್ತಾನೆ. ಆ ಹುಡುಗಿನೇನು ಸತ್ತು ಹೋಗ್ತಿರ್ತಾಳೆ, ಕೈ ಸ್ವಲ್ಪ ಜಾರಿದ್ರು. ಅಲ್ಲಿ ಆ ಕಾರ್ನ ಕಂಟ್ರೋಲ್ ಮಾಡ್ಬೇಕು, ಈ ಕಡೆ ಹುಡುಗಿನ ಕಾಪಾಡ್ಬೇಕಾ ಅಂತೇಳಿ ಕಬೀರ್ ವೇಟ್ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಆಪತ್ ಬಾಂಧವ ಬಂದಂಗೆ NTR ಬರ್ತಾನೆ. ಅಬ್ಬಾ ಬಂದು ಹಿಂಗ ಜಂಪ್ ಮಾಡ್ಕೊಂಡು ಜೂನಿಯರ್ NTR ವಿಕ್ರಮ್ ಬಂದು ಆ ಹುಡುಗಿನ ಹಿಡ್ಕೊಂಡು ಕಾಪಾಡ್ಬಿಡ್ತಾನೆ. ಆ ಹುಡುಗಿನ ಹಿಡ್ಕೊಂಡು ಕಾಪಾಡಿದ್ಮೇಲೆ ಆಮೇಲೆ ಫೈಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಂದು ಯಾರ್ಯಾರಿಗೆ? ಈ ವಿಕ್ರಮ್ಗೆ ಮತ್ತು ಕಬೀರ್ಗೆ ಫೈಟ್. ಅಲ್ಲಿ ಒಂದು ಅನಾಥ ಫೈಟೇ. ಹಿಂಗೋ ಫೈಟ್ ಮಾಡ್ತಾ ಲಾಸ್ಟ್ಗೆ ಆ ಒಂದು ಗಾಡಿ ಇದೆಯಲ್ಲ, ಆ ಒಂದು ಕಾರು ಅಲ್ಲೋಗಿ ತುದಿಗೆ ಸಿಕ್ಕೊಂಡ್ಬಿಡುತ್ತೆ. ತುದಿಗೆ ಅಂದರೆ ಮುಂದೆ, ಈಗ ಬಸ್ ಮುಂದೆ ಹೆಂಗಿರ್ತೈತೆ ಹಂಗೆ ಆ ಟ್ರೈನ್ ಮುಂದೆನೇ ಸಿಕ್ಕಾಕೊಂಡ್ಬಿಡ್ತೈತೆ ಆ ಕಾರು. ಅದು ಇನ್ನು ಸ್ವಲ್ಪ ಹೊತ್ತಾದ್ರೆ ಬ್ಲಾಸ್ಟ್ ಆಗೋ ಸಿಚುವೇಶನಲ್ಲಿ ಇರ್ತೈತಿ. ಒಂದು ಗುಹೆ ಥರ ಇರ್ತೈತೆ, ಟ್ರೈನ್ ಎಲ್ಲ ಒಳಗಡೆ ಹಾಸಿ ಹೋಗ್ತಾ ಇರೋವಾಗ ಗುಹೆ ಟೈಪ್ ಬರ್ತಾವಲ್ಲ ಅಂಥದ್ದು. ಆ ಜಾಗದಲ್ಲಿ ಕಾರ್ ಟಚ್ ಆದ್ರೆ ಬ್ಲಾಸ್ಟೇ ಅದು. ಆಮೇಲೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಆದಾಗ ರಘು ಏನು ಮಾಡ್ತಾನೆ, ವಿಕ್ರಮ್ ಜೂನಿಯರ್ NTR ಏನು ಮಾಡ್ತಾರೆ, ಅದನ್ನು ಆ ಟ್ರೈನು ತುದಿ ಮತ್ತು ಇಂಜಿನು ವಿತ್ ಟ್ರೈನ್ ಪ್ಯಾಸೆಂಜರ್ಸ್
ಎರಡು ಬೇರ್ಪಡಿಸ್ಬಿಡ್ತಾನೆ. ಬೇರ್ಪಡಿಸಿದಾಗ ಬ್ಲಾಸ್ಟ್ ಆಗಕ್ಕೆ ಹೋಗ್ಬಿಡ್ತೈತಿ. ಅವನು ಸೇಫ್ ಆಗ್ಬಿಡ್ತಾನೆ. ಯಾರು? ವಿಕ್ರಮ್ ಮತ್ತು ಜನ. ಆಮೇಲೆ ಈ ಕಬೀರು ಮತ್ತು ಆ ಹುಡುಗಿ ಇಬ್ಬರು ನೀರಿನಲ್ಲಿ ಜಂಪ್ ಮಾಡಿಬಿಡ್ತಾರೆ. ಜಂಪ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಈ ಥರ ಒಂದು ಅಲ್ಟಿಮೇಟ್ ಸೀನ್ ಅಂತಲೇ ಹೇಳ್ಬೋದು. ಸೂಪರ್ ಸೀನ್. ಈ ಸೀನ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಕು ನೀವು. ಇನ್ನೊಂದು ಸೀನ್ ಇದೆ. ಇನ್ನೊಂದು ಸೀನಲ್ಲಿ ಎಮೋಷನಲ್ ಆಗಿ ಆ ಟೈಮಲ್ಲಿ ವಿಲನ್ನ ಹೊಡಿಬೇಕು, ಒಬ್ಬನ ವಿಲನ್ನ ಹೊಡಿಬೇಕಂತೇಳಿ ಕಬೀರ್ ಬಂದು ಆ ವಿಲನ್ನ ಹೊಡೆದು ಆ ಬೋಟಿಂದ ಅವರೆಲ್ಲರನ್ನು ಸಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ನೋಡೋವಾಗ ಅದೇ ಟೈಮಲ್ಲಿ ಬೋಟಲ್ಲಿ ಇಬ್ರಿಗೂ ಫೈಟ್ ಇದೆ, ವಿಕ್ರಮ್ಗೆ ಮತ್ತು ಕಬೀರ್ಗೆ. ಆ ಫೈಟ್ ಏನು ಹೇಳ್ತೀರಿ ಬಿಡ್ರಿ ಅಬ್ಬಬ್ಬ. ಸೇಮ್ ಆ ಫೈಟ್ ನೋಡಿ ಒಂಥರ ಧೂಮ್ ಟು ಅಲ್ಲಿ ಬೋಟಿಂದ ಋತಿಕ್ ರೋಷನ್ ಹೋಗ್ತಾರಲ್ಲ, ಅದೇ ನೋಡ್ದಂಗೆ ಆಯ್ತು ನನಗೆ. ಮತ್ತೆ ಸೇಮ್ ಹಂಗೆ ಇದೆ. ಇಬ್ಬರು ಅಲ್ಲಿ NTR ಬಂದು ಬುಲೆಟ್ ಹೊಡೆದ್ಬಿಡ್ತಾನೆ. ಒಂದು ಎಲ್ಲಿ ಋತಿಕ್ ರೋಷನ್ಗೆ ಬುಲೆಟ್ ಹೊಡೆದ್ರು, ಆದರೂ ಫೈಟ್ ಮಾಡ್ತಾನೆ. ಫೈಟ್ ಮಾಡಿದ್ರು ಕೂಡ ಹಂಗೋ ಹಿಂಗೋ ಮಾಡಿ ಆ ವಿಲನ್ ಇರ್ತಾನಲ್ಲ ಅವನು ಸಾಯಿಸಿ ಹೋಗ್ತಾರೆ. ಇಬ್ಬರು ಹೇಳ್ತೀನಿ ಫೈಟ್ ಮಾಡ್ತಾರೆ. ಹಂಗೆ ಹಿಂಗೆ ತಪ್ಪಿಸ್ಕೊಳ್ಳೋಕೆ ಜಗ್ಗ ಪ್ರಯತ್ನ ಮಾಡ್ತಾನೆ ಯಾರು ಋತಿಕ್ ರೋಷನ್, ಕಬೀರ್. ಆಮೇಲೆ ಇನ್ನೊಂದು ಗುಂಡು ಹೊಡೆದ್ಬಿಡ್ತಾನೆ ಎರಡು ಕೈಗೆ, ಬಿದ್ದು ಬಿಡ್ತಾನೆ ಬೋಟಲ್ಲಿ. ಸಿಕ್ಕೇ ಬಿಡಪ್ಪ ಅನ್ಕೋಬೇಕು. ಯಾಕಂದರೆ ಹೆಲಿಕಾಪ್ಟರಿಂದ ಬಂದು ರಘು, ಹೆಲಿಕಾಪ್ಟರ್ದ ಬಂದು ಆಫೀಸರ್ ವಿಕ್ರಮ್ ಜೂನಿಯರ್ NTR ಬಂದು ಬುಲೆಟ್ ಹೊಡೆದ್ಬಿಡ್ತಾನೆ. ಆಮೇಲೆ ಬೇರೆ ದಾರಿ ಇಲ್ಲ. ಆಮೇಲೆ ಆ ಕಡೆ ನೋಡಿದ್ರು ಪೊಲೀಸರು, ಈ ಕಡೆ ನೋಡಿದ್ರು ಪೊಲೀಸ್, ಏನು ಮಾಡೋಣ ಅಂತೇಳಿ ಹಂಗೋ ಹಿಂಗೋ ಮಾಡಿ ತಪ್ಪಿಸ್ಕೊಂಡು ಪ್ಯಾರಾಚೂಟಿಂದ ಎಗಿರಿ ಬಿಡ್ತಾರೆ. ಯಾರು? ಕಬೀರ್. ಅದು ಒಂದು ಅನಾಹುತ ಅಲ್ಟಿಮೇಟ್ ಸೀನ್. ಅದಂತರ ನೋಡಿದಂಗೆ ಆಯ್ತು. ಅದನ್ನೇ ನೋಡ್ಬೇಕಂದ್ರೆ ನೀವು ಥಿಯೇಟ್ರಲ್ಲೇ ನೋಡಬೇಕು. ಆಮೇಲೆ ಕಟ್ ಮಾಡಿದ್ರೆ 15 years ಬ್ಯಾಕ್ ಹೋಗ್ತಾರೆ. ಅಂದರೆ 15 ವರ್ಷಗಳ ಹಿಂದೆ ಕೈರಾ ಅಡ್ವಾಣಿ ಜೊತೆ, ಹೀರೋಯಿನ್ ಜೊತೆ ಕಬೀರ್ಗೆ ಇಬ್ಬರು ಲವ್ ಮಾಡ್ತಿರ್ತಾರೆ 15 ವರ್ಷಗಳ ಹಿಂದೆ. ಅವರಿಬ್ರು ಆಫೀಸರ್ಸ್ ಇರ್ತಾರಲ್ಲ, ಯಾರು? ಋತಿಕ್ ರೋಷನ್, ಕಬೀರು ಮತ್ತು ಆಮೇಲೆ ಕೈರಾ ಅಡ್ವಾಣಿ ಹೀರೋಯಿನ್. ಅವರಿಬ್ಬರು ಲವ್ ಸ್ಟೋರಿ, ಆ ಸೀನ್ಗಳು, ಆ ಒಂದು ಸಾಂಗ್ಸ್. ಆ ಸಾಂಗ್ ಅಂತೂ ಸೂಪರ್ ಆಗಿದೆ. ಆ ಸಾಂಗ್ ನೀವು ಕೇಳಿದ್ರಲ್ಲ ಗೊತ್ತಿಲ್ಲ, ಕೇಳಿದ್ರೆ ಇನ್ನೂ ಕೇಳಬೇಕನ್ಸುತ್ತೆ. ಆ ಒಂದು ಕೆಮಿಸ್ಟ್ರಿ ನಡೆಯೋದು, ಇಬ್ಬರು ಒಡನಾಟ, ಜೊತೆಗಿರೋದು ಸೂಪರ್ ಆಗಿದೆ. ಅಂದರೆ 15 ವರ್ಷಗಳಿಂದ ಈ ಥರ ಇದ್ದರು, ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ರು ಅಂತೇಳಿ. ಅಂದರೆ ಕಬೀರ್ನ ಹಿಡಿಬೇಕಂದ್ರೆ ನಾನೇ ಹೋಗ್ತೀನಿ ಅಂತೇಳಿ ಹೀರೋಯಿನ್ ಸ್ವತಃ ಅನಿಲ್ ಕಪೂರ್ ಅವ್ರಿಗೆ ಹೇಳಿ ಹೋಗ್ತಾರೆ. ಅದರಲ್ಲಿ ಅಂದರೂ ಕೈರಾ ಅಡ್ವಾಣಿ ಅದರಲ್ಲಂತರೂ ಬೋಲ್ಡ್ ಕಾಣಿಸ್ಕೊಂಡಿದ್ದಾರೆ. ಈ ಕೆಲವೊಬ್ರು ಇರ್ತಾರಲ್ಲ ಬೋಲ್ಡ್ ಸೀನ್ಗಳನ್ನ ನೋಡೋಕೆ ಇಷ್ಟಪಡೋರು, ಅಂಥವ್ರಿಗೆ ಅಡ್ಡಿ ಇಲ್ಲ. ಯಾಕಂದರೆ ಮಾಸ್ ಮಸಾಲನೂ ಇದೆ, ಕ್ಲಾಸು ಇದೆ, ಬೋಲ್ಡ್ ಇದೆ, ಎಲ್ಲ ಥರದ್ದು ಇದೆ ಈ ಸಿನಿಮಾದಲ್ಲಿ. ಆಮೇಲೆ ಕಬೀರ್ ಏನು ಮಾಡ್ತಾನೆ ಅಂದರೆ, ಹಿಂದೆ ಏನೇನು ನಡೀತು ಏನೇನಿಲ್ಲ ಅವೆಲ್ಲ ಫ್ಲ್ಯಾಶ್ ಬ್ಯಾಕ್, ಎಲ್ಲಿಂದ ಬಂದ್ವಿ, ಅವ್ನು ಸಾಯಿಸೋಕ್ಕೆ ಏನು ಕಾರಣ, ಯಾಕಂದರೆ ಸಾಯಿಸಲೇಬೇಕಾಗಿತ್ತು. ಕಬೀರು ವಿಕ್ರಮ್ಗೆ ಮತ್ತು ಆಮೇಲೆ ಕೈರಾ ಅಡ್ವಾಣಿಗೆ ತಿಳಿಸೋ ಥರ ಮಾಡಿಬಿಡ್ತಾನೆ. ಯಾಕಂದರೆ ದೇಶನ ಉಳಿಸ್ಬೇಕು, ಆ ಕಲಿ ಯಾರು, ಇವರೆಲ್ಲರಿಂದ ಯಾರಿದ್ದಾರೆ ಅವೆಲ್ಲ ತಿಳ್ಕೊಬೇಕಂದ್ರೆ ಅವರಪ್ಪ ಲೂತ್ರನ ಸಾಯಿಸಲೇಬೇಕಾಗಿರ್ತೈತಿ. ಅಂಥ ಸಿಚುವೇಶನ್ ಇರ್ತೈತಿ. ಕಷ್ಟ ಆದರೂ ಪರವಾಗಿಲ್ಲ, ಹೆಂಗೋ ಮಾಡಿ ಈ ಕಡೆ ಮಕ್ಕ ಮಾಡಿ ಗುಂಡು ಹೊಡೆದು ಸಾಯಿಸಕ್ಕೆ ಬರ್ತಾನೆ. ಯಾಕಂದ್ರೆ ಡೈರೆಕ್ಟಾಗಿ ನೋಡಿ ಸಾಯಿಸಕ್ಕೆ ಹೆಂಗೆ ಮನಸ್ಸು ಬರುತ್ತೆ. ಐ ಆಮ್ ಸೋಲ್ಜರ್, ಯು ಆರ್ ದ ಸೋಲ್ಜರ್, ದಿಸ್ ಈಸ್ ದ ವಾರ್ ಅಂತಾನೆ. ಯಾರು? ಲೂತ್ರ, ಕೈರಾಡ ಹೀರಾಣಿ ಅವರ ತಂದೆ ಇರ್ತಾರೆ. ಹೀರೋಯಿನು ಮತ್ತು ಆಮೇಲೆ ಕಬೀರ್ ಇಬ್ಬರು ಸೇರಿಕೊಂಡು ಈ ವಿಷಯನ ಏನೋ ದೊಡ್ಡದಾಗಿ ಮಾಡಬೇಕು, ತಿಳಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂದ್ಕೊಂಡಿದ್ದಾಗ ಅವರಿಬ್ಬರು ಒಂದು ವಿಚಾರ ಮಾಡ್ತಾರೆ. ಈ ವಿಷಯನ ಮಿನಿಸ್ಟರ್ ಸಾರಂಗ್ ಅವ್ರಿಗೆ ತಿಳಿಸೋಣ ಅಂತ ಮಾಡಿರ್ತಾರೆ. ಮಿನಿಸ್ಟರ್ ಸಾರಂಗ್ ಕೂಡ ಆ ಒಂದು ದೇಶಗಳಿದಾವಲ್ಲ, ಮಯನ್ಮಾರ್, ಪಾಕಿಸ್ತಾನ್, ಆಮೇಲೆ ರಷ್ಯಾ, ಇಂಗ್ಲೆಂಡ್, ಆ ದೇಶಗಳು, ಅದರೊಳಗೆ ಇವನು ಕೂಡ ಆ ಕ್ರಿಮಿನಲ್ ಮೊಕದ್ದಮೆ ಒಳಗೆ ಇವನು ಇರ್ತಾನೆ, ಮಿಂಗಲ್ ಆಗಿರ್ತಾನೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದಾದಮೇಲೆ ಆ ವಿಷಯ ವಿಕ್ರಮ್ಗೆ ಗೊತ್ತಾಗಿ ಇವನ್ನ ಸಾಯಿಸಕ್ಕೆ ಕಳಿಸಿರ್ತಾನೆ. ಈ ವಿಷಯ ಕಬೀರ್ಗೆ ಗೊತ್ತಿರಲ್ಲ. ಆಮೇಲೆ ನೀನು ಸೀಕ್ರೆಟಾಗಿ ಒಂದು ಪ್ಲೇಸ್ ಇದೆ, ನಿಮ್ಮ ಅಪ್ಪ ನಾವು ಮೀಟ್ ಮಾಡ್ತಾ ಇದ್ವಿ, ಲೂತ್ರ ಅವ್ರೇನಿದ್ರಲ್ಲ, ಯಾರು? ಕಬೀರ್ ಅವರ ಗುರುಗಳು, ಮಾಜಿ ಮಿಲಿಟ್ರಿಗಳು, ಅವ್ರು ಸಾಯಿಸಿರ್ತಾರಲ್ಲ, ಸೊ ದಿವಂಗತರು, ಅವ್ರಿಗೆ ಆ ಪ್ಲೇಸಲ್ಲಿ ಬಾ ಅಂತ ಹೇಳಿ ಆ ಜಾಗ ನೋಡಿ ಸ್ವಲ್ಪ ಡೌಟ್ ಅನಿಸ್ತೈತಿ. ಆದರೂ ಕೂಡ ಯಾರನ್ನೋ ಕರೆಸಿ, ಗಾಡಿಗಳ ಮುಖಾಂತರ ಕರೆಸಿ, ಬ್ಲ್ಯಾಕ್ ಡ್ರೆಸ್ ಮೇಲೆ ಕಳಿಸಿ ಇವ್ರಿಬ್ಬರ ಮೇಲೆ ಸಾಯಿಸಕ್ಕೆ ಅಟ್ಯಾಕ್ ಮಾಡ್ತಾರೆ. ಆವಾಗ ಪ್ರಯತ್ನ ಮಾಡ್ತಾರೆ ಇಬ್ಬರು, ಹೀರೋಯಿನು ಮತ್ತು ಆಮೇಲೆ ಕಬೀರ್ ಫೈಟ್ ಮಾಡಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾರೆ. ಆದರೆ ಲಾಸ್ಟ್ಗೆ ಟ್ರ್ಯಾಪ್ ಆಗಿವೆ ಅಂತ ಗೊತ್ತಾಗ್ಬಿಡ್ತೈತಿ. ಆಮೇಲೆ ಸುಮ್ಮನೆ ಸೈಡಿಗೆ ನಿಂತಿರ್ತಾರೆ. ಅದೇ ಟೈಮಲ್ಲಿ ಆಪತ್ ಬಾಂಧವ ಬಂದಂಗೆ ಬರ್ತಾರೆ. ಅನಿಲ್ ಕಪೂರ್ ಹೇಳ್ತೀನಿ ನಾನು, ಅಬ್ಬಾ ಆ ಗನ್ ಇದು ಯಾವ್ದು? KGF ಮೂವಿ ನೋಡಿದ್ರಲ್ಲ, KGF ಮೂವಿಲಿ ಬಂದಂಗೆ ಆ ಗನ್ ತೊಗೊಂಡು ಡಡ ಅಂತ ಹೊಡಿಯೋದು ನೋಡಿದ್ರೆ ಆ ರೇಂಜ್ಗೆ ಎಲ್ಲರೂ ಸಾಯ್ಬೇಕು. ಒಂಥರ ದೀಪಾವಳಿ KGF 12 ಹೊಡೆಯೋಂಗೆ, ಮತ್ತು ಆಮೇಲೆ ಇಲ್ಲಿ ಹ್ಯಾಪಿ ದಿವಾಲಿ ಅಂತೇಳಿ ರೋಬೋ ಸಿನಿಮಾದಲ್ಲಿ ರಜನಿಕಾಂತ್ ಹೊಡಿತಾರಲ್ಲ, ಆ ರೇಂಜ್ಗೆ ಹೊಡಿತಾರೆ. ಎಲ್ಲರೂ ಸತ್ತೋಗ್ಬಿಡ್ತಾರೆ. ಆಮೇಲೆ ಕರೆಕ್ಟ್ ಆಪತ್ ಬಾಂಧವ ಬಂದಂಗೆ ಬರ್ತಾರೆ ಆ ಟೈಮ್ಗೆ.
ಅನಿಲ್ ಕಪೂರ್ ಅಸಲಿ ಆ ಸೀನ್ ಅಂತೂ ಭಾಳ ಅಲ್ಟಿಮೇಟು. ಬಟ್ ಆದರೆ ಅಷ್ಟು ಮಂದಿ ಏನು ಬಂದಿದ್ರಲ್ಲ ಅದ್ರೊಳಗೆ ಒಬ್ಬ ಬದುಕಿರ್ತಾನೆ, ಒಬ್ಬರೇನೋ ಒಂದಿಬ್ಬರು ಬದುಕಿರ್ತಾರೆ. ಅವನ ಮುಖಾಂತರ ಫೋನ್ಸ್ ನಿನ್ಗೆ ಯಾರು ಕಳಿಸಿದ್ದು ಯಾರು ಅಂತೇಳಿ ಫೋನ್ ಹಚ್ಚಿದ್ರೆ ವಿಕ್ರಮ್ ಕಳಿಸಿರ್ತಾನೆ. ಮತ್ತು ವಿಕ್ರಮ್ ಒಂದು ಮಾತು ಹೇಳ್ತಾನೆ, ಕಬೀರ್ ನಾನು ನೋವು ಆಗ್ಲಾರ್ದಂತೆ ನೀ ಸಾಯಿಸ್ಬೇಕಂತೇಳಿ. ಅದನ್ನೆಲ್ಲ ಕೇಳಿಸ್ಕೊಂಡಂಥ ಕಬೀರ್ಗೆ ಎಷ್ಟು ಎಮೋಷನಲ್ ಲವ್ ಆಗಬೇಡ. ಆಮೇಲೆ ಅದಕ್ಕೆ ಪ್ರತೀಕಾರ ಅನ್ನೋದು ಇದ್ದೇ ಇರ್ತೈತಲ್ಲ, ಮಿನಿಸ್ಟರ್ ಸಾರಂಗನ ಹೆಂಗಾದ್ರೂ ಮಾಡಿ ಗುಂಡಿಗೆ ಕೊಡಿಯಬೇಕಂತ ಹೊಡೆದೇ ಬಿಡ್ತಾನೆ. ಯಾರು? ಕಬೀರ್. ಅದನ್ನ ನೋಡಿ ಆಶ್ಚರ್ಯ ಶಾಕ್ ಆಗ್ಬಿಡ್ತೈತಿ ಯಾರಿಗೆ? ಈ ರಘುಗೆ, ಅಂದರೆ ವಿಕ್ರಮ್ ಜೂನಿಯರ್ ಎನ್ಟಿಆರ್. ಋತಿಕ್ ರೋಷನ್ ಹಿಂಗೆ ಹೊಡೆದಿದ್ದು ನೋಡಿ ಫೋನ್ ಬರುತ್ತೆ. ಫೋನ್ ಯಾರಪ್ಪ ಅಂದ್ರೆ ಕಬೀರ್. ಇನ್ನೂ ಬದುಕಿದ್ದಾನೆ. ಆಶ್ಚರ್ಯ ಆಗುತ್ತೆ ರಘುಗೆ. ಆಶ್ಚರ್ಯ ಆದ ಕೂಡಲೇ ಮತ್ತೆ ಎನ್ಟಿಆರ್ಗೆ ಇಂಥ ಜಾಗದಲ್ಲೇ ಗುಂಡಿಟ್ಟು ಹೊಡೆದ ಬಿಡ್ತಾನೆ. ಆಮೇಲೆ ಬಿದ್ದ ಕೂಡಲೇ ನಾನು ನೀನೇನು ಸಾಯಿಸೋ ಥರ ಹೊಡೆದಿಲ್ಲ, ನೀನು ಸಾಯೋದು ಇಲ್ಲ, ಬದುಕ್ತೀಯ ಅಂತ ಹೇಳ್ತಾನೆ. ಅದು ನೋಡಿ ಶಾಕ್ ಆಗಿಬಿಡ್ತೈತೆ ಎನ್ಟಿಆರ್ಗೆ ಶಾಕ್ ಆಗಿ ಎನ್ಟಿಆರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದಾಗ ಅದೇ ಟೈಮ್ಗೆ ಈ ದೇಶಗಳಂತ ಹೇಳಿದ್ನಲ್ಲ ಇಷ್ಟೆಲ್ಲ, ಇಂಗ್ಲೆಂಡ್, ರಷ್ಯಾ, ಚೀನಾ, ಮಯನ್ಮಾರ್, ಪಾಕಿಸ್ತಾನ್, ಈ ದೇಶಗಳೆಲ್ಲ ಕೆಲವೊಂದು ದೇಶಗಳೆಲ್ಲ ಅವರೆಲ್ಲ ಹೆಂಗೆ ಬರ್ತಾರೆ ಅಂದರೆ ಕಾನ್ಫರೆನ್ಸ್ ಇವರು ಅಂದರೆ ಹೆಂಗೆ ಮಾಡ್ತಾರೆ ಅಂದರೆ ನ್ಯೂಟ್ರಲ್ ಟೈಪು, ಕಾನ್ಫರೆನ್ಸ್ ಟೈಪು ಮುಖಗಳು ಕಾಣ್ತವೆ. ಒಂದು ಏನಾರು ಇಟ್ಟರೆ ಹಾಸ್ಪಿಟ್ಲಲ್ಲಿ ಮುಖಗಳು ಕಾಣ್ತವೆ. ಅಂದರೆ ಕರೆಂಟ್ ಮುಖಾಂತರ, ಒಂಥರ ಟೆಕ್ನಾಲಜಿ ಮುಖಾಂತರ, ವಿಡಿಯೋ ಕಾನ್ಫರೆನ್ಸ್ ಟೈಪು ಬಂದು ನಿನ್ನ ಸಾಯಿಸ್ತೀವಿ, ನೀನು ಅವ್ರನ್ನ ಹಿಡಿಯೋಕ್ಕಾಗಲಿಲ್ಲ, ನೀನು ಸಾಯಿಸೋಕ್ಕೂ ಆಗಲಿಲ್ಲ, ಸಾರಂಗನ ಸಾಯಿಸೋಕ್ಕಾಗಲಿಲ್ಲ, ಇವನ ಕಬೀರ್ ಸಾಯಿಸೋಕ್ಕಾಗಲ್ಲ, ನೀನು ಸಾಯಿಸ್ತೀವಿ ಅಂತಂದಾಗ ನನಗೆ ಇನ್ನೊಂದು 24 ತಾಸು ಟೈಮ್ ಕೊಡಿ, ನಾನು ಕಬೀರ್ನ ಸಾಯಿಸ್ತೀನಿ ಅಂತ ಅಂದಾಗ 24 ತಾಸು ಅಂಥೇಳಿ ಅವ್ರು ಸುಮ್ಮನೆ ಆಗ್ತಾರೆ. ಆಮೇಲೆ ಇವನಿಗೆ ಫೋನ್ ಹಚ್ತಾನೆ. ಯಾರಿಗೆ? ಕಬ್ಬುಗೆ. ರಘು ಅಂದರೆ ಯಾರು? ಎನ್ಟಿಆರ್. ಕಬೀರ್ ಅಂದರೆ ಋತಿಕ್ ರೋಷನ್. ಈ ಋತಿಕ್ ರೋಷನ್ಗೆ ಫೋನ್ ಹಚ್ತಾರೆ. ಫೋನ್ ಹಚ್ಚಿ ನಾನೇ ಗೆಲ್ಲಬೇಕು, ನೀನು ನಾನು ಫೈಟ್ ಮಾಡಿದಾಗ ನಾನೇ ಗೆಲ್ಲಬೇಕು, ನಂದೇ ಅನ್ಬೇಕು ಅನ್ನೋಂಥ ಅಹಂ ಇರ್ತೈತೆ. ಯಾರಿಗೆ? ಜೂನಿಯರ್ ಎನ್ಟಿಆರ್ಗೆ ಅಹಂ ಇದ್ದಾಗ ನೀನು ಬಾ, ನಾನು ನೀನು ಡೈರೆಕ್ಟಾಗಿ ಭೇಟಿಯಾಗೋಣ, ಫೈಟ್ ಮಾಡೋಣ, ನೀನು ಗೆದ್ದರೆ ನೀನು ಗ್ರೇಟ್, ನಾನು ಗೆದ್ದರೆ ನಾನೇ ಗ್ರೇಟ್ ಅನ್ನೋ ಥರ ಅಹಮ್ಮಿಂದ ಈಗ ಅಂತ ಹೇಳ್ತಾನೆ. ನಾನು ರೆಡಿ ಅಂತ ಹೇಳ್ತಾನೆ. ಯಾರು? ಕಬೀರ್. ಆ ಮೂಮೆಂಟ್ಗೆ ಕರೆದಾಗ ಈ ಐಸ್ ಇರುವಂಥ ಜಾಗದಲ್ಲಿ ಪ್ಯಾರ್ ಲೈಕ್ ಜಿಂದಗಿ ಅನ್ನುವಂಥ ಒಂದು ಸಾಂಗ್ನ ಈ ರೇಡಿಯೋ ಅಲ್ಲಿ ಕೇಳ್ತಾ ಡ್ರಿಂಕ್ಸ್ ಮಾಡ್ತಾ ವಿಕ್ರಮ್ ಕೂತಿರ್ತಾನೆ, ವೇಟ್ ಮಾಡ್ತಾ ಕೂತಿರ್ತಾನೆ. ಒಂಥರ ಡ್ರೆಸ್ ಕೋಟ್ ಹಾಕೊಂಡು ಒಂಥರ ಐಸ್ ಜಾಗದಲ್ಲಿ ಅದು ನೋಡ್ತಾನೆ. ಯಾರು? ಕಬೀರ್. ನೋಡಿ ಪಾಪ ಫುಲ್ ಖುಷಿ. ಇಬ್ರು ನೋಡಿ ಅಲ್ಲೇ ಮಾತಾಡ್ತಾ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ ಇಬ್ಬರಿಗೆ. ಹೇಳ್ತೀನಿ ಬಾ, ಆ ಫೈಟ್ ನೀವು ಅಲ್ಲೇ ನೋಡ್ಬೇಕು. ಎಲ್ಲಿ ಥಿಯೇಟ್ರಲ್ಲಿ ನೋಡಿದ್ರೆ ಒಂದು ಎಕ್ಸ್ಪೀರಿಯನ್ಸ್, ಗೂಸ್ ಪಂಪ್ಸ್ ಬರ್ತವೆ. ಆ್ಯಕ್ಷನ್ ಮಾಡೋದು, ಎಗರಾಡೋದು, ಜಿಗಿದಾಡೋದು, ಒಡಿಯೋದು. ಪ್ರಧಾನಮಂತ್ರಿಗಳನ್ನ ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ ಇಲ್ಲಿ ಫ್ಲೈಟಲ್ಲಿ. ಯಾರು? ಇವ್ರ ಕಡೆಯವರು, ಈ ಜೂನಿಯರ್ ಎನ್ಟಿಆರ್ ರಘು ಕಡೆಯವರು. ಆ ದೇಶಗಳು ಹೇಳಿದ್ನಲ್ಲ, ಅಷ್ಟು ದೇಶಗಳವರು. ಇವರಿಬ್ಬರಿಗೂ ಫೈಟ್ ಆಗಿ ರಘುನ ಕಬೀರ್ನ ರಘು ಹೊಡೆದು ಜಂಪ್ ಮಾಡ್ಕೊಂತ, ಕಿಕ್ ಬಾಕ್ಸ್ ಮಾಡ್ಕೊತ, ಹಂಗೋ ಹಿಂಗೋ ಮಾಡಿ ಚಾಕು ತಗೊಂಡು ಚುಚ್ಚಿದಂಗೆ ಮಾಡೋದು, ಹಂಗೋ ಹಿಂಗೋ ಮಾಡಿ ಒಂದು ಮಳೆಗೆ ಚುಚ್ಚಿಬಿಡ್ತಾನೆ. ಯಾರಿಗೆ? ಕಬೀರ್ಗೆ. ರಘು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಆ ಕಬೀರ್ ರಘುನ್ ಕೂಡ ಹಿಂಗೆ ಜಕ್ಕೊಂಡು ಹಿಂಗೆ ಚುಚ್ಕೊಂಡ್ಬಿಡ್ತಾನೆ. ಕಬೀರ್ ಚುಚ್ಕೊತಾನೆ, ರಘುನು ಚುಚ್ಕೊತಾನೆ, ಇಬ್ಬರು. ಅದೊಂದು ವಿಚಿತ್ರ ಶಾಕ್, ಆಶ್ಚರ್ಯ ಅನ್ಸುತ್ತೆ ಆ ಫೈಟು. ಅದಾದ್ಮೇಲೆ ಹಂಗೋ ಹಿಂಗೋ ಇಬ್ಬರು ಫೈಟ್ ಹೊಡಿತಾರೆ, ಜಗಳ ಆಡ್ತಾ ಫೈಟ್ ಮಾಡ್ತಾ. ಲಾಸ್ಟ್ಗೆ ಹಿಂಗೆ ಜೋರಾಗಿ ಕೋಪದಲ್ಲಿ ಹಿಂಗೆ ಕಬೀರ್ ರಘುನಿಗೆ ದುಗ್ಸ್ಬಿಡ್ತಾನೆ. ದುಗ್ಸಿದ ಕೂಡಲೇ ಈ ಬಾಡಿ ಒಳಗೆ ಚೂಪನ್ ಐಸ್ ಕ್ಯೂಬ್ ಹೋಗ್ಬಿಡ್ತೈತೆ. ಯಾರಿಗೆ? ರಘುಗೆ ಹೋದಾಗ ಇನ್ಸ್ಪೆಕ್ಟರ್ ಆಫೀಸರ್ ವಿಕ್ರಮ್ಗೆ ಹೋದಾಗ ನಾನು ಸೋತೆ, ನನ್ನ ಕೈಲಿ ಆಗಲಿಲ್ಲ ಅಂತೇಳಿ ಒಪ್ಕೊತಾನೆ, ನಿನಗೆ ಗೆದ್ದೆ ಅಂತಾನೆ. ಅಸಲಿ ಅಲ್ಟಿಮೇಟ್ ಫೈಟ್ ಅಂತವ ಅದಂತೂ. ಆಮೇಲೆ ನಾನಿನ್ನು ಉಳಿಸ್ಕೊತೀನಿ, ನೀನು ಸಾಯಲ್ಲ ಅಂತ ಕಬೀರ್ ಹೇಳ್ತಾನೆ ವಿಕ್ರಮ್ಗೆ. ಹೇಳಿದಾಗ ಮೊದಲು ನಿಮ್ಮ ಪ್ರಧಾನಮಂತ್ರಿಗಳನ್ನ ಕಾಪಾಡ್ಕೊ ಅಂತಾನೆ. ಅವಾಗ ಪ್ರಧಾನಮಂತ್ರಿಗಳು ಇವ್ರು ಏನು ಮಾಡಿರ್ತಾರೆ, ಈ ವಿಕ್ರಮು ಮತ್ತು ಅವೆಲ್ಲ ದೇಶಗಳಿದಾವೆ ಅಂತ ಹೇಳಿದ್ನಲ್ಲ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡೋಂಥ ದೇಶಗಳು. ಆ ದೇಶಗಳು ಎಲ್ಲ ಸೇರಿಕೊಂಡು ಚೈನಾ, ಪಾಕಿಸ್ತಾನ್, ಮಯನ್ಮಾರ್, ರಷ್ಯಾ ಮತ್ತು ಇಂಗ್ಲೆಂಡ್, ಚೀನಾ ಇವೆಲ್ಲ ದೇಶಗಳಿದಾವಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಬಾಡಿ ಒಳಗೆ ಬಾಂಬ್ನ ಫಿಕ್ಸ್ ಮಾಡಿ ಆ ಫ್ಲೈಟ್ ಪ್ರಧಾನಮಂತ್ರಿಗಳು ಇರುವಂಥ ಫ್ಲೈಟಲ್ಲಿ ಹಾಕಿರ್ತಾರೆ. ಅನಿಲ್ ಕಪೂರು, ಕೈರಾ ಅಡ್ವಾಣಿ ಹೀರೋಯಿನು
ಯಾರೂ ಬೇಡ ನಾವು ಇಷ್ಟ ಇದ್ರು ಸಾಕಂತಿರ್ತಾರೆ. ಕೈರಾ ಅಡ್ವಾಣಿ ಆ ಫ್ಲೈಟ್ನ ಚಲಿಸ್ತಿರ್ತಾರೆ, ನಡೆಸ್ಕೊಂಡು ಹೋಗ್ತಿರ್ತಾರೆ. ಅಷ್ಟೆಲ್ಲ ಮಾಡಿದ್ರು ಕೂಡ ಆಮೇಲೆ ಗೊತ್ತಾಗುತ್ತೆ, ಫೋನ್ ಹಚ್ತಾರೆ. ಯಾರು? ಈ ಋತಿಕ್ ರೋಷನ್ ಕಬೀರ್ ಫೋನ್ ಹಚ್ಚಿದ ಮೇಲೆ ಆ ಒಂದು ಗೇಟ್ನ ಓಪನ್ ಮಾಡಿ ಫ್ಲೈಟಲ್ಲಿರೋ ಒಂದು ದಾರಿ ಇರ್ತೈತಲ್ಲ ಹೊರಗಡೆ ಹಾಕಕ್ಕೆ, ಅಲ್ಲಿಂದ ಆ ಬಾಡಿ ಒಳಗೆ ಬಾಂಬ್ ಹಾಕಿರ್ತಾರೆ. ಅದು ಹೋಗಿದ್ರೆ ಅದೇ ಟೈಮ್ಗೆ ಬ್ಲಾಸ್ಟ್ ಆಗುತ್ತೆ. ಅಂದರೆ ಪ್ರಧಾನಮಂತ್ರಿಗಳು ಸೇಫ್ ಆಗ್ತಾರೆ. ಆಮೇಲೆ ಟ್ವಿಸ್ಟ್ ಏನಪ್ಪ ಅಂದರೆ, ನಾನಿಲ್ಲಿ ವಿಕ್ರಮ್ ಅವರು ಸಾಯ್ತಾರೆ ಅಂತ ನಾನು ಅಂದ್ಕೊಂಡೆ. ವಿಕ್ರಮ್ ಸಾಯಂಗಿಲ್ಲ. ವಿಕ್ರಮ್ನ ಹಿಂಗ ಮಾಡಿ ಉಳಿಸ್ಕೊಂಡ್ಬಿಡ್ತಾನೆ. ಯಾರು? ಕಬೀರ್ ಉಳಿಸ್ಕೊಂಡು ರಘು ಕಬ್ಬು ಅಂತ ಇರ್ತಾರೆ. ಈಗ ವಿಕ್ರಮ್ ಅಲ್ಲ, ಕಬೀರ್ ಉಳಿಸ್ಕೊಂಡ್ಬಿಡ್ತಾನೆ. ಉಳಿಸ್ಕೊಂಡು ಆ ದೇಶಗಳೇನಿದಾವಲ್ಲ, ಒಂದೊಂದೊಂದೊಂದು ದೇಶ, ಮಯನ್ಮಾರ್, ಚೈನಾ, ಇಂಗ್ಲೆಂಡ್, ರಷ್ಯಾ, ಇವೆಲ್ಲ ದೇಶಗಳು, ಒಂದು ಪಾಕಿಸ್ತಾನ್, ಇಂಡಿಯಾ, ಎಲ್ಲ ದೇಶದಲ್ಲಿ ಭ್ರಷ್ಟರು ಇರ್ತಾರಲ್ಲ, ಅವರೆಲ್ಲರೂ ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಸಾಯಿಸೋದಪ್ಪ. ಒಬ್ಬರು ಗನ್ ತೊಗೊಂಡು ಸಾಯಿಸೋದು, ಒಬ್ಬರು ಫ್ಲೈಟಲ್ಲಿ ಸಾಯಿಸೋದು, ಒಬ್ಬೊಬ್ಬರು ಲಿಫ್ಟಲ್ಲಿ ಸಾಯಿಸೋದು, ಒಬ್ಬೊಬ್ಬರನ್ನ ಅಲ್ಲೇ ಹೋಗಿ ಹುಡ್ಕೊಂಡು ಸಾಯಿಸೋದು, ಒಬ್ಬರನ್ನ ಕುತ್ತಿಗೆ ಗಗ್ಗ ಕಟ್ಟಿ ಸಾಯಿಸೋದು. ಈ ಥರ ಭಾರಿ ವೆರೈಟಿಲಿ ಸಾಯಿಸಿ ಆಮೇಲೆ ಲಾಸ್ಟ್ಗೆ ನಾವು ಮತ್ತೆ ಭೇಟಿ ಆಗೋಣ. ಮತ್ತು ಇನ್ನೊಂದು ಮಾತು ಒಪ್ಕೊಳ್ತಾನೆ ರಘು ಅಂದರೆ ವಿಕ್ರಮ್, ನೀನು ಗ್ರೇಟು ನಾನು ಗ್ರೇಟ್ ಅಲ್ಲ, ನೀನು ಹೆಚ್ಚು ನಾನು ಹೆಚ್ಚಲ್ಲ, ನಾವಿಬ್ಬರು ಈಕ್ವಲ್, ನಾವಿಬ್ಬರು ಸಮಾನ ಅಂತ ಹೇಳ್ತಾರೆ. ಯಾರು? ಈ ಕಬೀರ್, ಋತಿಕ್ ರೋಷನ್ ರಘುಗೆ, ಅಂದರೆ ವಿಕ್ರಮ್ ರಘು ಎರಡು ಒಂದೇ, ಎಂಟರ್ಗೆ ಹೇಳ್ತಾನೆ. ಋತಿಕ್ ರೋಷನ್ ಹೇಳಿದಾಗ ಇಬ್ಬರು ಕೈ ಕೊಟ್ಟು ಲಾಸ್ಟ್ಗೆ ಮತ್ತೆ ಭೇಟಿ ಆಗೋಣ ಅಂತೇಳಿ ಇಬ್ಬರು ಬೈಕ್ ಮೇಲೆ ಹೋಗ್ತಾರೆ. ಅದೇ ಕ್ಲೈಮ್ಯಾಕ್ಸ್. ಅಂದರೆ ನಾನು ಎದಕ್ಕೆ ಹೇಳಕತ್ತೀನಿ ಅಂದರೆ, ಇವೆಲ್ಲ ವಾರ್ 2 ಮೂವಿ ಇಷ್ಟೊಂದು ಅದ್ಭುತವಾಗಿದೆ, ಇಷ್ಟೊಂದು ಸೂಪರ್ ಹಿಟ್ ಆಗಿದೆ, ಇದ್ರ ಬಗ್ಗೆ ಚೆನ್ನಾಗಿಲ್ಲ, ಅದಿಲ್ಲ, ಇದಿಲ್ಲ, ಹಂಗಾಗಿಲ್ಲ, ಹಿಂಗಾಗಿಲ್ಲ ಅಂತ ನೆಗೆಟಿವ್ ರಿವ್ಯೂಸ್ ಕೊಡ್ತಾರಲ್ಲ ಅಂಥವ್ರಿಗೆ ಏನು ಹೇಳಬೇಕು? ಒಂದು ಸಿನಿಮಾ ಮಾಡಿದಾನೆ ಅಂದರೆ 100 ಕೋಟಿಗಳು ಮಾಡಿರ್ತಾರೆ. 325 ಕೋಟಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ಸಿನಿಮಾಗೆ ಹಾಕಿರೋ ಬಂಡವಾಳ, ಇದು 650 ಕೋಟಿ ಕಲೆಕ್ಷನ್ ಮಾಡಬೇಕು. ಆವಾಗ ಈ ಸಿನಿಮಾ ಹಿಟ್ ಆದರೂ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಈ ಸಿನಿಮಾ ಖಂಡಿತ ಹಾಕಿರೋ ದುಡ್ಡಿಗಿಂತ ಜಾಸ್ತಿ ದುಡಿಯುತ್ತೆ. ಪಕ್ಕ 1000 crore ಕಲೆಕ್ಷನ್ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. 1000 crore ಮಾಡಲಿಲ್ಲ ಅಂದರೆ ಒಂದು 600 to 700 ಕೋಟಿ ಪಕ್ಕಾ ಮಾಡುತ್ತೆ. 5 to 6, 700, 800 ಕೋಟಿ. ಸೊ ಸಿನಿಮಾ ಲಾಸ್ ಆಗಲ್ಲ, ಪಕ್ಕಾ ಪೈಸಾ ವಸೂಲ್. ನೀವು ಹೋಗಿ ನೋಡಿದ್ರೆ ಅಂದರೆ ನಿಮ್ಗೆ ಯಾವ ಥರ ಬೋರ್ ಹೊಡೆಯಲ್ಲ, ಬೇಜಾರಾಗಲ್ಲ, ಇನ್ನೂ ನೋಡ್ಬೇಕನ್ಸುತ್ತೆ. ಇನ್ನೂ ನೀವು ಎಕ್ಸ್ಪೀರಿಯನ್ಸ್ ಅದರಿಂದ ಅದೇ ಗುಂಗಲ್ಲಿ ಇರ್ತೀರಿ ಬರೋವಾಗ. ಅಷ್ಟೊಂದು ಅದ್ಭುತವಾಗಿದೆ. ನೆಗೆಟಿವ್ ರಿವ್ಯೂಸ್ಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಕೋಬೇಡಿ, ನೋಡಿ ಖುಷಿ ಪಡಿತೀರ. ಅದ್ಭುತವಾಗಿದೆ ಮೂವಿ. ನೋಡಿದ ಮೇಲೆ ನಿಮ್ಗೆ ಏನು ಅನಿಸುತ್ತೋ ನೀವು ಮತ್ತೆ ಯಾರ್ಯಾರು ನೋಡಿದ್ದೀರಿ ಅವ್ರ ಕಾಮೆಂಟ್ನ ನನಗೆ ತಿಳಿಸಿ.